ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಕೋರಿಯಂಡರ್ ಸೀಡ್ಸ್ ಅಂದರೆ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಅಂತಲೂ ಇದನ್ನು ಕರಿತೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ, ಹಾಗಾದರೆ ಕೊತ್ತಂಬರಿ ಬೀಜಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣವಾ. ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ ನಾವು ಕೊತ್ತಂಬರಿ ಬೀಜಗಳನ್ನು ಸೇವನೆ ಮಾಡೋದ್ರಿಂದ. ಏಕೆಂದರೆ ಇದನ್ನು ನಾವು ಸೇವನೆ ಮಾಡೋದ್ರಿಂದ ಒತ್ತಡ, ಆತಂಕ ನಿವಾರಿಸುವ ಮೂಲಕ ಮೆದುಳಿನ ಕಾರ್ಯವನ್ನು ಸಹ ಇದು ಸುಧಾರಿಸುತ್ತೆ. ಹೃದಯದ ಆರೋಗ್ಯಕ್ಕಾಗಿ ಕೊತ್ತಂಬರಿ ಬೀಜಗಳು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಿಕೊಳ್ಳುತ್ತೆ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಇನ್ನು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಕೊತ್ತಂಬರಿ ಬೀಜಗಳು ಮಧುಮೇಹವನ್ನು ನಿಯಂತ್ರಿಸಲು ಹಾಗೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಇದು ಸಹಾಯವನ್ನು ಮಾಡುತ್ತೆ. ಜೀರ್ಣಕ್ರಿಯೆ ಹಾಗೂ ತೂಕ ನಷ್ಟಕ್ಕೆ ಕೊರಿಯಂಡರ್ ಸೀಡ್ಸ್ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಿ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಹಾಗೂ ಅಜೀರ್ಣವನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿನ ಫೈಬರ್ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ ಹಾಗೂ ತೂಕವನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಇನ್ನು ಚರ್ಮದ ಆರೋಗ್ಯಕ್ಕೆ ಕೊರಿಯಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ ಸೇವನೆಯಿಂದ ಚರ್ಮದ ಸಮಸ್ಯೆಗಳನ್ನು ನಿವಾರಿಸ್ಕೋಬಹುದು. ಹೊಳೆಯುವ ಮೈಬಣ್ಣವನ್ನು ಸಹ ಪಡ್ಕೋಬಹುದು. ಮುಟ್ಟಿನ ನೋವಿನ ನಿವಾರಣೆಗೆ ಕೊತ್ತಂಬರಿ ಬೀಜ ಹೌದು. ಪೀರಿಯಡ್ಸ್ನಲ್ಲಿ ಬರುವಂತಹ ಹೊಟ್ಟೆ ನೋವು ಹಾಗೂ ಸೆಳೆತವನ್ನು ಕಡಿಮೆ ಮಾಡಲು ಕೊತ್ತಂಬರಿ ಕಷಾಯವನ್ನು ಕುಡಿಬಹುದು. ಈ ಥರ ಮಾಡ್ತಾ ಬಂದರೆ ಪೀರಿಯಡ್ಸ್ನಲ್ಲಿ ಬರುವಂತಹ ಪೇನನ್ನು ಸಹ ನಿವಾರಿಸ್ಕೋಬಹುದು. ಇನ್ನು ಥೈರಾಯ್ಡ್ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ಕೊರಿಯನ್ ಸೀಡ್ನಲ್ಲಿ ಮಾಡಿರುವಂಥ ಕಷಾಯವನ್ನು ಕುಡಿತಾ ಬನ್ನಿ ಫ್ರೆಂಡ್ಸ್. ರಕ್ತಹೀನತೆಯನ್ನು ನಿವಾರಿಸಲು ಕೊರಿಯಂಡರ್ ಸೀಡ್ಸ್ ಹೌದು. ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಕೊತ್ತಂಬರಿ ಬೀಜ ಅತ್ಯುತ್ತಮವಾದ ಒಂದು ಆರೈಕೆಯಾಗಿದೆ. ಇದು ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯವನ್ನು ಮಾಡುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಕೊರಿಯಂಡರ್ ಸೀಡ್ ಅಂದರೆ ಕೊತ್ತಂಬರಿ ಬೀಜದಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ತಡ ಮಾಡಬೇಡಿ, ವಾರಕ್ಕೆ ಒಮ್ಮೆ ಅಥವಾ 3 ಬಾರಿ ಆದರೂ ನೀವು ಕೊರಿಯಂಡರ್ ಸೀಡ್ನಲ್ಲಿ ಕಷಾಯವನ್ನು ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.